ಇದೆ, ಬನ್ನಿ ನೋಡೋಣ. ವಿದ್ಯುನ್ಮಾನ ಭಾರತದಲ್ಲಿ ಇತ್ತೀಚೆಗೆ ಮೊಬೈಲ್ಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಹೆಚ್ಚಿನ ಮೊಬೈಲ್ ಬಳಕೆಯಿಂದ ಸಾಮಾನ್ಯ ಜನರ ಜೇಬಿಗೂ ಕತ್ತರಿ ಬೀಳ್ತಾ ಇದೆ. ಡಾಟಾ ಯೂಸ್ ಮಾಡದೇ ಇದ್ರೂ ಸಹ ಡಾಟಾ ಚಾರ್ಜ್ ವಸೂಲಿ ಮಾಡಲಾಗ್ತಿದೆ. ಇದು ಟ್ರಾಯ್ ಕೆಂಗಣ್ಣಿಗೆ ಗುರಿಯಾಗಿದೆ. ಇತ್ತೀಚೆಗೆ ಭಾರತೀಯ ದೂರವಾಣಿ ನಿಯಂತ್ರಣ ಪ್ರಾಧಿಕಾರ ಹೊರಡಿಸಿದ ಮಾಹಿತಿ ಮೇರೆಗೆ ಪ್ರಸ್ತುತ ಭಾರತದಲ್ಲಿ 15 ಕೋಟಿ ಬೇಸಿಕ್ ಮೊಬೈಲ್ಗಳು ಬಳಕೆ ಆಗ್ತಾ ಇವೆ. ಬೇಸಿಕ್ ಮೊಬೈಲ್ಗಳು ಅಂದರೆ ಕೇವಲ ಕರೆ ಮತ್ತು SMS ಮಾತ್ರ, ಡಾಟಾ ಪ್ಯಾಕ್ ಒಳಗೊಳ್ಳದ ಮೊಬೈಲ್. ಇಂತಹ ಬೇಸಿಕ್ ಮೊಬೈಲ್ಗಳಿಗೂ ಸಹ ಡಾಟಾ ಪ್ಲಾನ್ ಮೂಲಕ ಕರೆನ್ಸಿ ಹಾಕಿಸಿಕೊಳ್ಳುವಂತೆ ದೊಡ್ಡ ದೊಡ್ಡ ಖಾಸಗಿ ಕಂಪನಿಗಳು ಯೋಜನೆಯನ್ನು ರೂಪಿಸಿದ್ದು. ಇದಕ್ಕೆ ಕಡಿವಾಣ ಹಾಕೋಕೆ ಭಾರತದ ಟ್ರಾಯ್ ಒಂದು ಹೊಸ ತಂತ್ರವನ್ನು ಜಾರಿ ಮಾಡಲು ಮುಂದಾಗಿದೆ. ಬೇಸಿಕ್ ಮೊಬೈಲ್ ಬಳಕೆದಾರರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸ್ಪೆಷಲ್ ಟಾರಿಫ್ ವೋಚರ್ಗಳ ವ್ಯಾಲಿಡಿಟಿ ಅವಧಿಯನ್ನು ಕಡ್ಡಾಯವಾಗಿ ಮುಂದುವರಿಸುವಂತೆ ಖಾಸಗಿ ಕಂಪನಿಗಳಿಗೆ ನಿರ್ದೇಶನ ನೀಡಿದೆ. ಇದರಿಂದಾಗಿ ಬೇಸಿಕ್ ಮೊಬೈಲ್ ಬಳಕೆದಾರರಿಗೂ ಸಹ ಬಹಳ ಅನುಕೂಲವಾಗುವ ಸಾಧ್ಯತೆ ಇದೆ. ಈಗಾಗಲೇ ಗಗನಮುಖಿಯಾಗಿರೋ ರೀಚಾರ್ಜ್ ವೋಚರ್ಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಭಾರತದಲ್ಲಿ ಬಹಳಷ್ಟು ಜನರಲ್ಲಿ ಮೊಬೈಲ್ ಬೇಸಿಕ್ ಮೊಬೈಲ್ ಇದೆ. ಅಂದರೆ ಅದರಲ್ಲಿ ಇಂಟರ್ನೆಟ್ ಆಕ್ಸೆಸ್ ಇರೋದಿಲ್ಲ. ಬರೀ ಫೋನ್ ಮಾಡಲಿಕ್ಕೆ, SMS ಮಾಡಲಿಕ್ಕೆ, ರಿಸೀವ್ ಮಾಡಲಿಕ್ಕೆ, ಫೋನ್ ರಿಸೀವ್ ಮಾಡಲಿಕ್ಕೆ ಮಾತ್ರ ಈ ಬೇಸಿಕ್ ಮೊಬೈಲ್ಗಳು ಬಳಕೆ ಆಗುತ್ತೆ. ಇಂತಹ ಮೊಬೈಲ್ಗಳೇ 15 ಕೋಟಿ ಇದಾವೆ ಭಾರತದಲ್ಲಿ. ಆದರೆ ಇವರು ರೀಚಾರ್ಜ್ ಮಾಡಿಸ್ಬೇಕು ಅಂತಂದರೆ ಡಾಟಾ ಸೇರಿಸಿ ಚಾರ್ಜ್ ತಗೋತಾ ಇದ್ರು. ಅಂದರೆ ಇಂಟರ್ನೆಟ್ ಇಲ್ಲದೆ ಇದ್ರೂ ಸಹ ಇವರು ಇಂಟರ್ನೆಟ್ ಸೇರಿಸಿನೇ ಆ ದುಡ್ಡನ್ನು ಕಂಪ್ನಿಗಳು ಪಡಿತಾ ಇದ್ದು. ಅದಕ್ಕೆ ಈಗ ಟ್ರಾಯ್ ಒಂದು ಹೊಸ ಟಾರಿಫನ್ನು ಮಾಡಲೇಬೇಕು ಅಂತ ಎಲ್ಲ ಕಂಪ್ನಿಗಳಿಗೂ, ಮೊಬೈಲ್ ಕಂಪ್ನಿಗಳಿಗೂ ಸೂಚನೆ ಕೊಟ್ಟಿದೆ. ಅಂದರೆ ಬರೀ ಕಾಲ್ ಮಾಡಲಿಕ್ಕೆ, ಕಾಲ್ ರಿಸೀವ್ ಮಾಡಲಿಕ್ಕೆ, SMS ಮಾತ್ರ ಇರೋವಂಥ ಒಂದು ಟಾರಿಫನ್ನು ಮಾಡಬೇಕು ಅಂತೇಳಿ. ಇಲ್ಲೇನು ಮಾಡ್ತಾಯಿದ್ರು, ಇದುವರೆಗೂ ಈ ಕಾಲ್ ಮಾಡೋದ್ರ ಜೊತೆಗೆ ಮೊಬೈಲ್ ಡಾಟಾಕ್ಕೂ ಸಹ ದುಡ್ಡು ಪಡಿತಾ ಇದ್ದು. ಆದರೆ ಇವರು ಡಾಟಾ ಯೂಸ್ ಮಾಡ್ತಾನೆ ಇದ್ದಿಲ್ಲ, ಇಂಟರ್ನೆಟ್ ಕನೆಕ್ಷನೇ ಇರಲ್ಲ ಬೇಸಿಕ್ ಮೊಬೈಲ್ಗಳಿಗೆ. ಹಾಗಾಗಿ ಈ ರೀತಿ ಲೂಟೆ ಮಾಡ್ತಾ ಇದ್ದು ಮೊಬೈಲ್ ಕಂಪ್ನಿಗಳು. ಅದಕ್ಕೆ ಈಗ ಟ್ರಾಯ್ ಇಂಥ ಒಂದು ಸೂಚನೆಯನ್ನು ಕೊಟ್ಟಿದೆ ಎಲ್ಲ ಮೊಬೈಲ್ ಕಂಪ್ನಿಗಳಿಗೆ. ಕೇವಲ ಕಾಲ್ ಮಾಡಲಿಕ್ಕೆ ಮತ್ತು SMS ಇಷ್ಟು ಮಾತ್ರ ಸರ್ವಿಸ್ ಇರ್ತಕ್ಕಂಥ ಒಂದು ಟಾರಿಫನ್ನು ಮಾಡಬೇಕು ಅಂತೇಳಿ. ಇದು ಈ 15 ಕೋಟಿ ಏನು ಬೇಸಿಕ್ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಇವರಿಗೆ ತುಂಬಾ ಅನುಕೂಲ ಆಗುತ್ತೆ. ಇನ್ನು ಭಾಳಷ್ಟು ಜನರಿಗೆ ಏನಾಗಿರುತ್ತೆ, ಡಾಟಾ ಮೊಬೈಲಲ್ಲಿ ಇರಲೇಬೇಕು ಅಂತ ಇಲ್ಲ. ಅವ್ರ ಮನೆಯಲ್ಲಿರುತ್ತೆ ಇಂಟರ್ನೆಟ್ ಕನೆಕ್ಷನ್ನು, ಅಥವಾ ಆಫೀಸಲ್ಲಿರುತ್ತೆ, ಬೇರೆ ಬೇರೆ ಎಲ್ಲ ಕಡೆ ಇರುತ್ತೆ ಅವರಿಗೆ ಇಂಟರ್ನೆಟ್. ಆಗ ಅವರು ಇಂಟರ್ನೆಟ್ ಬೇಡ ಆಗಿರುತ್ತೆ ಅವರಿಗೆ. ಆದರೂ ಸಹ ಇವ್ರ ಮನೆಯಲ್ಲೂ ಇಂಟರ್ನೆಟ್ ಮಾಡ್ಕೋಬೇಕು ಮತ್ತು ಮೊಬೈಲ್ಗೂ ಸಹ ಇಂಟರ್ನೆಟ್ ಟಾರಿಫನ್ನೇ ತಗೋಬೇಕಾಗಿತ್ತು. ಈಗ ಅಂಥವರು ಸಹ ಮೊಬೈಲ್ ಮನೆಯಲ್ಲಿ ಅಥವಾ ಆಫೀಸ್ನಲ್ಲಿ ಇಂಟರ್ನೆಟ್ ಅವೈಲೇಬಲ್ ಇದೆ ಅಂತ ಅಂದವರು ಅವರು ಸಹ ಇದೇನು ಬೇಸಿಕ್ ಪ್ಲಾನ್ ಇದೆ ಬರೀ ಕಾಲ್ ಮಾಡಲಿಕ್ಕೆ ಮತ್ತು SMS ಇಷ್ಟಕ್ಕೆ ಮಾತ್ರ ಏನು ಪ್ಲಾನ್ ಮಾಡುತ್ತೆ ಇದು ಅವರಿಗೂ ಅನುಕೂಲ ಆಗುತ್ತೆ. ಹಾಗಾಗಿ 15 ಕೋಟಿ ಜನ ಮಾತ್ರ ಅಲ್ಲ,
ಇನ್ನೂ ಭಾಳಷ್ಟು ಜನರಿಗೆ ಇದೇನಾದರೂ ಟಾರಿಫ್ ಅನೌನ್ಸ್ ಆದರೆ ಭಾಳ ಜನಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಈಗ ಟ್ರಾಯ್ ಕಟ್ಟುನಿಟ್ಟು ಸೂಚನೆ ಕೊಟ್ಟಿದೆ, ಇಂತಹ ಒಂದು ಟಾರಿಫ್ ಪ್ಲಾನನ್ನು ಮಾಡಬೇಕು ಅಂತೇಳಿ.